ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಸುಲಿಗೆ, ಮನೆ ಕಳ್ಳತನ, ದ್ವಿಚಕ್ರ ವಾಹನಗಳ ಕಳ್ಳತನ ಮತ್ತು ನೀರಿನ ಮೋಟಾರು ವೈರ್ ಕಳವು ಮತ್ತು ಜಾನುವಾರುಗಳ ಕಳವು ಹಾಗೂ ಮೊಬೈಲ್ ಕಳವು, ನಗದು ಹಣದ ಕಳ್ಳತನ ಹೀಗೆ ವಿವಿಧ 17 ಪ್ರಕರಣಗಳನ್ನು ಇವಾಗ ಪತ್ತೆ ಮಾಡಿದ್ದಾರೆ. ಅದರಲ್ಲಿ 24,26,730 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು 18 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಇದರಲ್ಲಿ ಒಟ್ಟು ಏನಂದರೆ ಗೋಲ್ಡ್ 55 ಗ್ರಾಮ್ ಇರ್ತದೆ ಮತ್ತು ಬೈಕ್ಗಳು ಏನಂದರೆ 10 ಬೈಕ್ ಇದೆ. ಒಂದು ಮಹೇಂದ್ರ ಬುಲೆರೋ ಏನಿದೆ ಅದರಲ್ಲಿ ಜಾನುವಾರುಗಳನ್ನು ಸಾಗಿಸಿದ್ದಕ್ಕೆ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ. ಜೊತೆಗೆ 20 ಮೊಬೈಲ್ಗಳಿದೆ ಮತ್ತು ಜಾನುವಾರುಗಳು ಮತ್ತು ಒಂದು ರಾಶಿ ಮಷೀನು ಮತ್ತು ಟ್ರ್ಯಾಕ್ಟರ್ನ ಏನಂದರೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಉತ್ತಮವಾದಂತಹ ಪತ್ತೆ ಕಾರ್ಯ ಮಾಡಿದಂತಹ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಅಭಿನಂದಿಸ್ತಾ ಅವರಿಗೆ ಪ್ರಶಂಸನಾ ಪತ್ರ ಮತ್ತು ಬಹುಮಾನವನ್ನು ಇಲ್ಲಿ ನೀಡಲಾಗುವುದು. ಎರಡನೇ ಮುಖ್ಯ ಪ್ರಕರಣ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಏನು ಅಕ್ರಮ ಅಕ್ಕಿ ಸಾಗಾಟ, ಏನು ಸರ್ಕಾರ PDS ರೈಸ್ನ ಏನಂದರೆ ಬಡವರಿಗೆ ಕೊಡಲಿಕ್ಕೆ ಮಾಡಿರುವಂಥದ್ದನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರೋದನ್ನು ಕಳೆದ ತಿಂಗಳು ನಾವು ರೈಡ್ ಮಾಡಿದ್ವಿ. ಅದರಲ್ಲಿ ಇನ್ನೊಬ್ಬ ಪ್ರಮುಖ ಆರೋಪಿಯನ್ನು ಅರೆಸ್ಟ್ ಮಾಡುವುದು ನಮ್ಮಲ್ಲಿ ಬಾಕಿ ಇತ್ತು. ಅವನು ಇಡೀ ಈ ನಾರ್ತ್ ಈಸ್ಟರ್ನ್ ರೇಂಜಲ್ಲಿ 3 ಜಿಲ್ಲೆಗಳಿಗೂ ಬೇಕಾದಂತಹ ಆರೋಪಿಯಾಗಿದ್ದ ರಾಜು ರಾಠೋಡ್ ಅಂಥೇಳಿ. ಅವರನ್ನು ಈಗಾಗಲೇ ನಮ್ಮ ಎಲ್ಲ ಜಂಟಿಯಾಗಿ ಎಲ್ಲ ತಂಡಗಳು ಏನಂದರೆ ಕೆಲಸ ಮಾಡಲಾಗ್ತಾ ಇತ್ತು. ನಮ್ಮ ಯಾದಗಿರಿ ಪೊಲೀಸು ಏನಂದರೆ ಅವ್ರನ್ನ ಸೆಕ್ಯೂರ್ ಮಾಡಿ ಅವ್ರ ಕೇಸಲ್ಲಿ ಈಗಾಗಲೇ ಅರೆಸ್ಟ್ ಅವ್ರನ್ನ ತೋರಿಸಿದ್ದಾರೆ ಮತ್ತು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರನ್ನು ಕೂಡ ಏನಂದರೆ ನಮ್ಮ ಪ್ರಕರಣದಲ್ಲಿ ನಾವು ಬಾಡಿ ವಾರಂಟಿಗೆ ಏನಂದರೆ ಅಪ್ಲೈ ಮಾಡಿದ್ವಿ. ಸೊ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಮತ್ತೆ ಹೆಚ್ಚಿನ ತನಿಖೆಯನ್ನು ನಾವಿಲ್ಲಿ ಮಾಡ್ತೇವೆ.